ಹಾಯ್ ಹಲೋ ಫ್ರೆಂಡ್ಸ್, ರಾಜ್ ಟೆಕ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇಂದಿನ ಅವಧಿಯಲ್ಲಿ ಏನು ಮಾಡೋಣ್ರಿ, ಮೈ ವ್ಯೂ ವೈಟ್ ಬೋರ್ಡ್ ಐತಿರಲ್ಲೇ ಅದನ್ನು ಹೆಂಗೆ ಯೂಸ್ ಮಾಡೋದು ಅಂತ ನೋಡೋಣ. ಹೆಂಗೆ ಡೌನ್ಲೋಡ್ ಮಾಡ್ಬೇಕಂತ ಕೇಳಿದ ವಿಡಿಯೋಲ್ಲಿ ಹೇಳೇನ್ರಿ. ಅಲ್ಲಿ ಹೆಂಗೆ ಡೌನ್ಲೋಡ್ ಮಾಡೋದು ಅಂತ ಅದನ್ನು ನೀವು ನೋಡ್ಬೋದು. ಮೇಲೆ ಐಕನ್ ಬಟನ್ ಕಾಣತ್ತೈತಿ, ಅದನ್ನ ಒತ್ತೋದ್ರ ಮೂಲಕ ಅದನ್ನು ಹೆಂಗೆ ಡೌನ್ಲೋಡ್ ಮಾಡೋದು ಅಂತ ನೋಡ್ಬೋದು. ನೋಡಿರಿ, ಮೊದಲು ಏನು ಮಾಡಿ, ಆ್ಯಪ್ನ ಓಪನ್ ಮಾಡಿ ಹೇಗೆ ಯೂಸ್ ಮಾಡೋದು ಅಂತ ನೋಡಿ. ಮೊದಲೇ ಆ್ಯಪ್ನ ಓಪನ್ ಮಾಡ್ಕೋಬೇಕು. ಈ ರೀತಿಯಾಗಿ ಓಪನ್ ಆಗುತ್ತೆ. ಈ ರೀತಿ ಓಪನ್ ಆದಮೇಲೆ ನೀವು ಇಲ್ಲಿ ಏನೇನು ಯೂಸ್ ಮಾಡ್ಬೋದು ಅಂತ ಹೇಳ್ತೀನಿ ನೋಡಿ. ಮೊದಲು ಇಲ್ಲಿ ಲಾಗಿನ್ ಆಗ್ಬೋದು. ಇಲ್ಲಿ ಐಕಾನ್ ಇದೆಯಲ್ಲ, ಇದ್ರ ಮೇಲೆ ಒತ್ತಿದ್ರೆ ನೀವು ಇಲ್ಲಿ ಲಾಗಿನ್ ಆಗ್ಬೋದು. ಲಾಗಿನ್ ಆದರೂ ನಡೆಯುತ್ತೆ, ಲಾಗಿನ್ ಆಗಲಿಲ್ಲ ಅಂದ್ರೂ ನಡೆಯುತ್ತೆ. ಇನ್ನೇನು ಮಾಡ್ತೀರಾ, ಇಲ್ಲಿ ಸೆಟ್ಟಿಂಗಲ್ಲಿ ಏನು ಮಾಡೋದಿಲ್ಲ, ಥೀಮ್ ಅಂತ ಇದೆಯಲ್ಲ, ಥೀಮಲ್ಲಿ ಹೋಗಿ ನೀವು ಲೆಫ್ಟು ರೈಟು ಯಾವುದು ಬೇಕಾದರೂ ಚಾಯ್ಸ್ ಮಾಡ್ಕೋಬೋದು. ಅಥವಾ ಅಂದರೆ ಈ ಟೂಲ್ ಬಾರು ಲೆಫ್ಟ್ ಸೈಡು ಬೇಕಾದರೂ ಮಾಡ್ಕೋಬೋದು, ರೈಟ್ ಸೈಡು ಬೇಕಾದರೂ ಮಾಡ್ಕೋಬೋದು. ಹಾಗೆ ಡಾರ್ಕ್ ನೀವು ಥೀಮ್ನ ಡಾರ್ಕು ಮಾಡ್ಕೋಬೋದು ಅಥವಾ ವೈಟು ಮಾಡ್ಕೋಬೋದು. ಈ ರೀತಿಯಾಗಿ ನೀವು ಇದನ್ನ ಸೆಟ್ಟಿಂಗ್ ಇಲ್ಲಿ ಬರುತ್ತೆ. ಇಲ್ಲಿ ಇದಾದಮೇಲೆ ನಿಮ್ಮ ಮೇನ್ ಇರೋದು ಸೆಟ್ಟಿಂಗು ಇಲ್ಲಿ ಈ ಕಡೆ ಸೈಡ್ ಇದೆಯಲ್ಲ ಫೀಚರ್ ಅಂತ, ಇಲ್ಲಿ ಇಮೇಜ್ ಇದೆ. ಇಮೇಜ್ನಲ್ಲಿ ಏನು ಬರುತ್ತೆ ಅಂದರೆ ಬ್ಯಾಕ್ಗ್ರೌಂಡು. ಈಗ ನಿಮ್ಮ ಲೋಗೋದು ಇದ್ದರೆ ಅದನ್ನು ಬ್ಯಾಕ್ಗ್ರೌಂಡ್ನಲ್ಲಿ ಸೆಟ್ ಮಾಡ್ಬೋದು. ಆದರೆ ಇಲ್ಲಿ ಇವು ಆಲ್ರೆಡಿ ನೀವು ಇದನ್ನ ಆ್ಯಡ್ ಮಾಡ್ಕೋಬೋದು. ಇವು ಕಂಪ್ನಿಯಿಂದೇ ಬರುತ್ತೆ. ನೀವು ಪಿರಾಡಿಕ್ ಟೇಬಲ್ ಆಗ್ಬೋದು ಅಥವಾ ಗ್ರಾಫ್ ಆಗ್ಬೋದು, ನೀವು ಇದನ್ನೆಲ್ಲ ಆ್ಯಡ್ ಮಾಡ್ಬೋದು. ಆದರೆ ನಿಮ್ಮ ಲೋಗೋ ಅದು ಹಾಕೋದಿದ್ದರೆ ಏನು ಮಾಡಬೇಕು, ಲೋಕಲ್ ಡಿವೈಸ್ ಅಂತ ಒತ್ತಿ ಆಮೇಲೆ ಇಲ್ಲಿ ಆ್ಯಡ್ ಆಪ್ಷನ್ ಇದೆಯಲ್ಲ, ಆ್ಯಡ್ ಆಪ್ಷನ್ ನೋಡೋದು ನೀವೇನು ಬೇಕಾದರೂ ಆ್ಯಡ್ ಮಾಡ್ಕೋಬೋದು. ಈ ರೀತಿಯಾಗಿ ನೀವು ಆ್ಯಡ್ ಮಾಡಿದರೆ, ನಾನು ಆ್ಯಡ್ ಮಾಡ್ತೀನಿ, ಆಲ್ರೆಡಿ ನಂದು ಇದೆ. ಅದನ್ನು ಒತ್ತಿದರೆ ಇಲ್ಲಿ ಏನು ಮಾಡುತ್ತೆ, ಇಲ್ಲಿ ನಿಮ್ಗೆ ಪರ್ಟಿಕ್ಯುಲರಾಗಿ ಒಂದು ಪೇಜಿಗೆ ಬೇಕಾ ಅಥವಾ ಎಲ್ಲ ಪೇಜಿಗೆ ಬೇಕಾ ಅಂತ ಕೇಳುತ್ತೆ. ನೀವು ಆಲ್ ಪೇಜಸ್ ಅಂದರೆ ನೀವು ಎಷ್ಟು ಆ್ಯಡ್ ಮಾಡ್ತೀರಲ್ಲ ಅಷ್ಟೆಲ್ಲ ಪೇಜ್ಗೆ ಆ್ಯಡ್ ಆಗುತ್ತೆ. ಇದನ್ನೇನು ಮಾಡ್ಕೊಂಡಿದ್ದೀರಾ ಅಂತ ಕೇಳಿದ್ರೆ, ಈಗ ಇಲ್ಲಿ ಮೇಲೆ ಈ ಐಕಾನ್ ಇದೆಯಲ್ಲ, ಈಗ ನಿಮಗೆ ಈ ನೇಮ್ ಅದು ಏನು ಬೇಡ ಆಗಿದೆ. ಅದರ ಸಂಬಂಧ ಏನು ಮಾಡಬೇಕು, ಇದನ್ನ ಒತ್ತಿದ್ರೆ ಆ ನೇಮೆಲ್ಲ ಹೋಗಿ ಈ ರೀತಿಯಾಗಿ ನಿಮಗೆ ಕ್ಲಾರಿಟಿ ಸಿಗುತ್ತೆ. ಇನ್ನು ನೀವು ಏನು ಮಾಡ್ಬೇಕಂದ್ರೆ, ಈ ಸೆಟಪ್ ಹೇಗೆ ಮಾಡ್ಕೊಂಡಿದ್ದೀರಾ ಅಂತ ಅಂದರೆ, ಈ ಬಾರ್ಡರ್ ಲೈನ್ ಹೇಗೆ ಹಾಕ್ಕೊಂಡಿದ್ದೀರಾ ಅಂತ ಅಂದರೆ, ನಾನೇನು ಮಾಡ್ತೀನಿ, ಒಬ್ಬೊಬ್ರು ವಿಡಿಯೋದಲ್ಲಿ ನೋಡಿ ಅವರು ಏನು ಪೆನ್ ಅದು ಯೂಸ್ ಮಾಡಿದ್ರು ಕಾಣಲ್ಲ. ಆ ಕಾಣಬಾರ್ದಂತ ಈ ರೀತಿಯಾಗಿ ಸೆಟಪ್ ಮಾಡಿದ್ದೀನಿ ಅಷ್ಟೇ. ಅದು ಕಾಣಲ್ಲ ಹೇಗಂದರೆ, ನಾವು ಇದನ್ನ ವಿಡಿಯೋನ ಎಡಿಟ್ ಮಾಡಬೇಕಾದ್ರೆ ಏನು ಮಾಡುತ್ತೆ, ಫ್ರೇಮ್ ಇರುತ್ತಲ್ಲ, ಆ ಫ್ರೇಮ್ನ ಈ ಫ್ರೇಮ್ ಸೈಡಲ್ಲಿ ಏನಿದೆಯಲ್ಲ ಇದನ್ನೆಲ್ಲ ಕಟ್ ಮಾಡಿಬಿಡ್ತೀನಿ. ಇದು ಒಳಗಡೆ ಏನಿದೆ, ಈ ಫ್ರೇಮ್ ಒಳಗಡೆ ಏನಿದೆ ಇದನ್ನು ಅಷ್ಟೇ ಝೂಮ್ ಹಾಕಿ ಇದರಲ್ಲಿ ಎಡಿಟ್ ಮಾಡೋದು. ಈ ರೀತಿಯಾಗಿ ಎಡಿಟ್ ಮಾಡ್ಬೋದು. ನೀವು ಕೂಡ ಮಾಡ್ಕೋಬೋದು. ಈ ರೀತಿಯಾಗಿ ಮಾಡಿ. ಇನ್ನು ನಿಮಗೆ ಇಲ್ಲಿ ಬರೆಯೋದು ಬೇಕಾದರೆ, ಇದು ನಿಮ್ಮ ಪೆನ್ ಐಕಾನ್ ಇದೆ, ಅದ್ರ ಮೇಲೆ ಒತ್ತಿ ಅದರ ಮೇಲೆ ಒತ್ತಿದರೆ ನೀವು ಕಲರ್ ಯಾವ್ದು ಬೇಕಾದರೂ ಚಾಯ್ಸ್ ಮಾಡ್ಕೋಬೋದು. ಕಲರ್ನ ಚಾಯ್ಸ್ ಮಾಡೋಕ್ಕೆ ನಾರ್ಮಲ್ ಆಗಿಯೇ ಬರಿಬೋದು. ನೀವು ಕೈಯಿಂದನೂ ಬರಿಬೋದು ಅಥವಾ ನಿಮಗೆ ಪೆನ್ ಸಿಗುತ್ತೆ, ಪೆನ್ ಟ್ಯಾಬ್ ಅಂತ ಸಿಗುತ್ತೆ, ಪೆನ್ ಸಿಗುತ್ತೆ, ಅದರಿಂದನೂ ಬೇಕಂದ್ರೆ ಬರಿಬೋದು. ಇನ್ನು ಎರೈಸರ್ ಇದೆ. ಈ ರೀತಿಯಾಗಿ ನೀವು ಸಿಂಗಲ್ಲಾಗಿ ಎರೈಸು ಮಾಡ್ಬೋದು. ಅಥವಾ ನಿಮಗೆ ಗ್ರೂಪ್ ಎರೈಸ್ ಬೇಕಾಗಿದ್ದರೆ, ಈ ರೀತಿಯಾಗಿ ಎಲ್ಲ ಕಡೆ ಬರೆದಿರ್ತೀರ, ನಿಮಗೆ ಒಮ್ಮೆ ಅದನ್ನ ಎರೈಸ್ ಮಾಡಬೇಕಾದ್ರೆ ಇದನ್ನ ಚಾಯ್ಸ್ ಮಾಡಿ, ಇದನ್ನ ಕರ್ಸರ್ನ ಚಾಯ್ಸ್ ಮಾಡಿದ್ರೆ ಇದು ಡೈರೆಕ್ಟಾಗಿ ಮಾಯ ಆಗಿಬಿಡುತ್ತೆ. ಇನ್ನು ನಿಮಗೆ ಶೇಪ್ ಅದು ಬೇಕಾಗಿದ್ದರೆ, ನೀವು ಮ್ಯಾಥ್ಸ್ ಟೀಚರ್ ಅದು ಇದ್ದರೆ ಅಲ್ಲೇನು ಬರುತ್ತೆ, ನಿಮಗೆ ಸ್ಕ್ವೇರ್ ಅದು ಬೇಕಾಗಿದ್ದರೆ ಸ್ಕ್ವೇರ್ ಬರುತ್ತೆ. ಇಲ್ಲೆಲ್ಲ ತೋರಿಸಿದ್ದಾರೆ. ನಿಮಗೆ 2Dಯಲ್ಲಿನೂ ಶೇಪ್ ಬರುತ್ತೆ, 3Dಯಲ್ಲಿ ಶೇಪ್ ಬರುತ್ತೆ. ಅಥವಾ ಆ್ಯರೋ ಮಾರ್ಕ್ ಬೇಕಾದರೆ ಆ್ಯರೋ ಮಾರ್ಕ್ ಇದೆ. 3D ಶೇಪ್ನಲ್ಲಿದ್ದರೆ 3D ಶೇಪು ಬರುತ್ತೆ. ನೋಡಿ, ಈ ರೀತಿಯಾಗಿ ನೀವು ಇದನ್ನು ಯಾವುದು ಬೇಕಾದರೂ 3D ಶೇಪು ತೊಗೋಬೋದು. ಈ ರೀತಿಯಾಗಿ ತೊಗೋಬೋದು. ನೀವು ಇಲ್ಲಿ ಎಲ್ಲಾದರೂ ಬಾಕ್ಸ್ ಹಾಕಿ ಯೂಸ್ ಮಾಡೋದಿದ್ದರೆ ಬಾಕ್ಸು ಹಾಕೋಬೋದು. ನಿಮಗೆ ಇಲ್ಲಿ ಎಷ್ಟು ಬಾಕ್ಸ್ ಬೇಕಾಗಿದೆ ಅಂತ ಚಾಯ್ಸ್ ಮಾಡಿದ್ರೆ ಇಲ್ಲಿ ಬಾಕ್ಸ್ ಚಾಯ್ಸ್ ಆಗುತ್ತೆ. ಇನ್ನು
ಇಲ್ಲಿ 2D ಆಪ್ಷನ್ ಅಂತ ಇದೆ. ನಿಮಗೆ ಏನು ಬೇಡಾದರೆ ಇದನ್ನ ಅಂಡೂನು ಕೊಟ್ಟಿದ್ದಾರೆ. ಇದು ರೀತಿಯಾಗಿ ನೀವು ಬ್ಯಾಕು ಬರ್ಬೋದು. ಅದಾದಮೇಲೆ ಟೆಕ್ಸ್ಟ್ ಅಂತ ಇದೆ. ಟೆಕ್ಸ್ಟ್ ಮೇಲೆ ನೀವು ಡೈರೆಕ್ಟಾಗಿ ಇಲ್ಲಿ ಟೆಕ್ಸ್ಟ್ ಮಾಡೋರಿದ್ದರೆ ಟೆಕ್ಸ್ಟ್ ಮಾಡಿ. ಆದರೆ ಟೆಕ್ಸ್ಟ್ ಮಾಡೋಕ್ಕಿಂತ ಬೆಟ್ರು ನಿಮ್ಮ ಕಡೆ ಯಾವ್ದಾದ್ರು PDF ಅದು ಇದ್ದರೆ ಅದನ್ನು ಡೈರೆಕ್ಟಾಗಿ ಕ್ರಾಪ್ ಮಾಡಿ ಹಾಕಿಬಿಡಿ. ಆಗ PDF ಹೆಂಗೆ ತಗೋದಂತ ಹೇಳ್ತೀನಿ. ಈಗ ಈ ರೀತಿಯಾಗಿ ಟೆಕ್ಸ್ಟ್ ಆಪ್ಷನ್ ಬರುತ್ತೆ. ನೀವು ಟೆಕ್ಸ್ಟ್ ಆಪ್ಷನ್ ಅಂತ ಒತ್ತಿದ್ರೆ ಇಲ್ಲಿ ಟೆಕ್ಸ್ಟ್ ಮಾಡ್ಬೋದು. ನೀವು ಏನಾದರೂ ಟೆಕ್ಸ್ಟ್ ಬೇಕಾದರೆ ಡೈರೆಕ್ಟಾಗಿ ಆ್ಯಡ್ ಮಾಡ್ಕೋಬೋದು. ಈ ರೀತಿಯಾಗಿ ಟ್ಯಾಪ್ ಮಾಡಿದ್ರೆ ಟೆಕ್ಸ್ಟ್ ಮೇಲೆ ಮಾಡಿ ಈ ರೀತಿ ಟ್ಯಾಪ್ ಮಾಡಿದ್ರೆ ನೀವೇನು ಬೇಕಾದರೂ ಇಲ್ಲಿ ಟೆಕ್ಸ್ಟ್ ಮಾಡಿ ಆ್ಯಡ್ ಮಾಡ್ಬೋದು. ಅದು ಹೇಗಂತ ಹೇಳ್ತೀನಿ ನೋಡಿ. ಮೈ ವೈಟ್ ಬೋರ್ಡ್ ಅಂತ ಟೈಪ್ ಮಾಡಿದ್ದೀರಾ. ಈಗ ಇದನ್ನು ನಿಮಗೆ ಈ ರೀತಿಯಾಗಿ ಅಡ್ಡ ಇಡಬೇಕಾಗಿದೆ. ಅಡ್ಡ ಬೇಕಾದರೆ ಏನು ಮಾಡ್ಕೋಬೇಕು, ಇಲ್ಲಿ ಈ ರೀತಿಯಾಗಿ ಇದು ಎ ಅಂತ ಐಕಾನ್ ಇದೆ. ನಿಮಗೆ ಕಲರ್ ಏನಾದರೂ ಚೇಂಜ್ ಬೇಕಾದರೆ ಈ ರೀತಿಯಾಗಿ ನೀವು ಇಲ್ಲಿ ಕಲರ್ ಚೇಂಜ್ ಮಾಡ್ಬೋದು. ಅದನ್ನು ಚಾಯ್ಸ್ ಮಾಡಿ ಎಲ್ಲ ಈ ಫಾಂಟ್ನ ಚಾಯ್ಸ್ ಮಾಡಿ ಕಲರ್ನ ಚೇಂಜ್ ಮಾಡ್ಕೋಬೋದು. ಅಥವಾ ನಿಮಗೆ ಈ ರೀತಿಯಾಗಿ ಬೇಡ ಅಂದರೆ ನೀವು ಮೊದಲೇ ಕಲರ್ ಚಾಯ್ಸ್ ಮಾಡಿ ಟೈಪ್ ಮಾಡಿ ಬರುತ್ತೆ. ಈಗ ನಿಮಗೆ ಇದು ಅಡ್ಡ ಬೇಕಾದರೆ ಏನು ಮಾಡಬೇಕು, ಇಲ್ಲಿ ಎ ಅಂತ ಆಪ್ಷನ್ ಇದೆಯಲ್ಲ ಅದನ್ನ ಎ ಅಂತ ಒತ್ತಿದ ಮೇಲೆ ಡನ್ ಅಂತ ಕೊಡಿ. ಡನ್ ಅಂತ ಕೊಟ್ಟ ನಿಮಗೆ ಇಲ್ಲಿ ರೊಟೇಷನ್ ಐಕಾನ್ ಸಿಗುತ್ತೆ. ಈ ರೀತಿಯಾಗಿ ರೊಟೇಟ್ ಮಾಡಿ ನೀವು ಇಲ್ಲಿ ಇಟ್ಕೋಬೋದು. ನೀವು ಈ ರೀತಿಯಾಗಿ ಓರೆಯಾಗಿ ಇಟ್ಕೊಂಡು ನೀವು ಯೂಸ್ ಮಾಡ್ಬೋದು. ಏನಾದರೂ ಬರೀದಿದ್ರೆ ಬರಿಬೋದು. ನಿಮ್ಗೆ ಬರಿಬೇಕಾದ್ರೆ ಮತ್ತು ಪೆನ್ಸಿಲ್ ಐಕನ್ ಮೇಲೆ ಹೋದರೆ ಮಾತ್ರ ಬರೆಯುತ್ತೆ. ಈಗ ಟೆಕ್ಸ್ಟ್ ಆಯಿತು. ಟೆಕ್ಸ್ಟ್ನಲ್ಲಿ ನಿಮಗೆ ಅದು ಮತ್ತೆ ಏನಾದರೂ ಎಡಿಟ್ ಮಾಡಬೇಕಾದ್ರೆ ಈ ರೀತಿಯಾಗಿ ಸಿಗುತ್ತೆ. ನೀವು ಮತ್ತೆ ಎಡಿಟ್ ಅದನ್ನು ಮಾಡ್ಕೋಬೋದು. ಈ ರೀತಿಯಾಗಿ ಓಕೆ ಕೊಟ್ಟರೆ, ಡನ್ ಕೊಟ್ಟರೆ ನಿಮಗೆ ಅದು ಬಿಗ್ ಸೈಜು ಬರುತ್ತೆ. ನಿಮಗೆ ಫಾಂಟು ಈ ರೀತಿಯಾಗಿ ನೀವು ಹೈಲೈಟು ಮಾಡ್ಕೋಬೋದು. ಇದಾದಮೇಲೆ ಏನು ಬರುತ್ತೆ ಅಂದರೆ ನಿಮಗೆ ಕಲರ್ ಯಾವುದಾದ್ರೂ ನಿಮಗೆ ನೋಟ್ ಅದು ಕೊಡಬೇಕಾಗಿತ್ತಂದರೆ ಈ ರೀತಿಯಾಗಿ ನೀವು ಅದನ್ನು ಬ್ಯಾಕ್ಗ್ರೌಂಡಲ್ಲಿ ಇದನ್ನ ಯೂಸ್ ಮಾಡ್ಕೋಬೋದು. ಈಗ ಫೈಲ್ನ ಹೇಗೆ ಎಡಿಟ್ ಈಗ ಬೇರೆ ಪೇಜ್ನ ಹೇಗೆ ಆ್ಯಡ್ ಮಾಡೋದು ಅಂದರೆ ಇಲ್ಲಿ ಒನ್ ಇದೆ ಅಂತ ಇದೆಯಲ್ಲ, ಇಲ್ಲಿ ಪ್ಲಸ್ ಐಕಾನ್ ಇದೆಯಲ್ಲ, ಇಲ್ಲಿ ಒತ್ತಬೇಕು. ಇಲ್ಲಿ ಪ್ರೆಸ್ ಮಾಡಿದ್ರೆ ನಿಮಗೆ ಸೆಕೆಂಡ್ ಪೇಜ್ ಸಿಗುತ್ತೆ. ನೀವು ಎಷ್ಟು ಪೇಜ್ ಬೇಕಾದರೂ ತೊಗೋಬೋದು. ಬೇರೆ ಆ್ಯಪ್ಗಿಂತ ಇದು ಭಾಳ ಉತ್ತಮವಾದ ಆ್ಯಪ್. ಯಾಕಂದರೆ ನಿಮಗೆ ಫೋಟೋ ಅದು ಎಲ್ಲ ಮಿನಿಮೈಸ್ ಮಾಡಿ ನೀವು ಹೇಗೆ ಬೇಕಾದರೂ ಯೂಸ್ ಮಾಡೋಕ್ಕೆ ಬರುತ್ತೆ. ಇದರಲ್ಲಿ ಬೇರೆ ಆ್ಯಪ್ನಲ್ಲಿ ಫೋಟೋದು ಮಿನಿಮೈಸ್ ಮಾಡೋಕ್ಕೆ ಬರಲ್ಲ. ಆದ್ದರಿಂದ ನಿಮ್ಗೆ ಎಷ್ಟು ಬೇಕಾದರೂ ಪೇಜ್ಗಳನ್ನು ತೊಗೋಬೋದು. ಹಾಗೆ ಇಲ್ಲಿ ಇನ್ನೂ ಒಂದೇನಿದೆ, ಈಗ ನೀವು ಏನಾದರೂ ಕಾಪಿ ಪೇಸ್ಟ್ ಮಾಡಬೇಕಂದ್ರೆ ಇಲ್ಲಿ ಏನಾದರೂ ಬರೆದಿರ್ತೀರ. ಫಸ್ಟ್ನೇ ಪೇಜ್ನಲ್ಲಿ ಬರೆದಿದ್ದೀನಿ ನೋಡಿ. ಈಗ ಫಸ್ಟ್ನೇ ಪೇಜ್ನಲ್ಲಿ ಇದು ವೈಟ್ ಬೋರ್ಡು, ಸೆಕೆಂಡ್ ಪೇಜ್ನಲ್ಲಿ ಕಾಪಿ ಆಗಬೇಕಾದ್ರೆ ಇಲ್ಲಿ ಏನು ಮಾಡಿದ್ರೆ ಇಲ್ಲಿ ಕಾಪಿ ಐಕನ್ ಇದೆಯಲ್ಲ, ಕಾಪಿ ಐಕನ್ ಮೇಲೆ ಒತ್ತಿದರೆ ಕಾಪಿ ಆಗುತ್ತೆ. ನೆಕ್ಸ್ಟ್ ಪೇಜ್ನಲ್ಲಿ ಹೋಗಿ ಇಲ್ಲಿ ಇದೇನು ಈ ಐಕನ್ ಏನಿದೆಯಲ್ಲ, ಈ ಐಕನ್ ಮೇಲೆ ಪ್ರೆಸ್ ಮಾಡಿದ್ರೆ ನೀವು ಅದು ಈ ಕಡೆ ಪೇಸ್ಟ್ ಆಗಿಬಿಡುತ್ತೆ. ಇದು ಕಾಪಿ ಪೇಸ್ಟ್ ಅಂತೂ ಇಲ್ಲಿ ಕಾಪಿ ಪೇಸ್ಟು ಮಾಡ್ಬೋದು. ಇನ್ನು ನೋಡಿ ಫೈಲ್ನ ಹೇಗೆ ಅಪ್ಲೋಡ್ ಮಾಡೋದು. ಇಲ್ಲಿ ನಿಮಗೆ PDF ಡೈರೆಕ್ಟಾಗಿ ತೊಗೋಬೋದು. ನೋಡಿ ಇಲ್ಲಿ ಫೈಲ್ ಅಂತ ಇದೆಯಲ್ಲ, ಫೈಲ್ ಮೇಲೆ ಒತ್ತಿ ಇಲ್ಲಿ ಇಂಪೋರ್ಟ್ ಫೈಲ್ ಅಂತ ಇದೆ, ಇಂಪೋರ್ಟ್ ಫೈಲ್ ಮೇಲೆ ಒತ್ತೋದು. ಈ ರೀತಿಯಾಗಿ ನೀವು ಒತ್ತಾದ್ಮೇಲೆ ಡಾಕ್ಯುಮೆಂಟ್ ಅಂತ ಸರ್ಚ್ ಕೊಡು ಅಂದರೆ ನಿಮ್ಮ ಫೋಲ್ಡರ್ನಲ್ಲಿ ಓಪನ್ ಆಗುತ್ತೆ. ಡಾಕ್ಯುಮೆಂಟ್ ನೀವು ಯಾವ್ದು ಬೇಕಾದರೂ ತೊಗೋಬೋದು. ಈ ರೀತಿಯಾಗಿ ಡಾಕ್ಯುಮೆಂಟ್ ಅಪ್ಲೋಡ್ ಆಗುತ್ತೆ. ನೋಡೋಣ, ನೀವು ಎಷ್ಟೇ ಇದನ್ನ ಕೊಟ್ಟರು ಅಪ್ಲೋಡ್ ಆಗುತ್ತೆ. ಅದನ್ನು ಆಮೇಲೆ ಸ್ವಲ್ಪ ಸೆಟ್ ಮಾಡ್ಕೋಬೇಕು ಪೇಜ್ನ. ನಿಮಗೆ ಎಷ್ಟೆಷ್ಟು ಬೇಕು ಈ ರೀತಿಯಾಗಿ ಇಂಪೋರ್ಟ್ ಕೊಟ್ಟರೆ ಇಂಪೋರ್ಟ್ ಆಗುತ್ತೆ ನಿಮಗೆ. ಈ ರೀತಿಯಾಗಿ ಓಪನ್ ಆಯಿತು. ಈಗ ನೀವು ಇದು ಲಾಕ್ ಆಗಿರುತ್ತೆ. ಈಗ ನೆಕ್ಸ್ಟ್ ಪೇಜ್ನಲ್ಲಿ ನೋಡಿ
ಇದು ಈ ಪೇಜು ಲಾಕಲ್ಲಿದೆ. ನೀವು ಯಾವ ರೀತಿ ಮೂವ್ ಮಾಡಿದ್ರೂ ಮೂವ್ ಆಗೋಲ್ಲ. ಇಲ್ಲಿ ಲಾಕ್ ಆಪ್ಷನ್ ತೋರಿಸ್ತಾ ಇದೆಯಲ್ಲ, ಅದರ ಮೇಲೆ ಒತ್ತಿದ್ರೆ ಇದು ಮೂವ್ ಆಗುತ್ತೆ. ನೀವು ಇದನ್ನು ಮಿನಿಮೈಸು ಮಾಡ್ಬೋದು. ಅಂದರೆ ಎರಡೂ ಹ್ಯಾಂಡನ್ನ ಹಿಡಿದು ನೀವು ಝೂಮ್ ಇನ್ ಝೂಮ್ ಔಟ್ ಮಾಡ್ತೀರಲ್ಲ, ಆ ರೀತಿ ಮಾಡಿದ್ರೆ ಝೂಮ್ ಇನ್ ಝೂಮ್ ಔಟ್ ಆಗುತ್ತೆ. ಇಲ್ಲಿ ರೊಟೇಷನ್ ಆಪ್ಷನ್ ಇದೆ, ನೀವು ರೊಟೇಟು ಮಾಡ್ಕೋಬೋದು. ಇನ್ನು ಇದನ್ನು ಕ್ರಾಪು ಮಾಡ್ಬೋದು. ಈ ರೀತಿಯಾಗಿ ಕ್ರಾಪ್ ಆಪ್ಷನ್ ಇದೆ, ಕ್ರಾಪ್ ತೊಗೊಂಡು ಕ್ರಾಪ್ ಮಾಡಿದ್ರೆ ಇದಷ್ಟೇ ಬರುತ್ತೆ. ನೀವು ಎಷ್ಟು ಬೇಕೋ ಅಲ್ಲ ಅಷ್ಟೇ ಮಿನಿಮೈಸ್ ದೊಡ್ಡದು ಮಾಡ್ಬೋದು. ಈ ರೀತಿಯಾಗಿ ನೀವು ಇದನ್ನು ಈ ಆ್ಯಪ್ನ ಓಪನ್ ಯೂಸ್ ಮಾಡ್ಬೋದು. ಮತ್ತು ನಿಮಗೆ ಇಲ್ಲಿ ಸ್ಪೆಷಲ್ಲು ಫ್ಯೂಚರ್ಸು ಸಿಗುತ್ತೆ. ಅಂದರೆ ಈಗ ಮ್ಯಾಥ್ಸಲ್ಲಿ ಜಾಮೆಟ್ರಿ ಬಾಕ್ಸ್ ಅದು ಬೇಕಾಗುತ್ತೆ, ತ್ರಿಜ್ಯ ಅದು ಬೇಕು. ತ್ರಿಜ್ಯ ಅದು ಎಲ್ಲ ಇದರಲ್ಲೇ ಸಿಗುತ್ತೆ. ನೋಡಿರಿ, ಇಲ್ಲಿ ಮ್ಯಾಜಿಕ್ ಬಾಕ್ಸ್ ಅಂತ ಇದೆ, ಇಲ್ಲಿ ಆಲ್ ಫ್ಯೂಚರ್ಸ್ ಅಂತ ಐತೆ ಇಲ್ಲ, ಆಲ್ ಫ್ಯೂಚರ್ಸ್ನಲ್ಲಿ ಹೋದರೆ ಟೂಲ್ ಅಂತ ಸಿಗುತ್ತೆ. ಟೂಲ್ನಲ್ಲಿ ಹೋದರೆ ನಿಮಗೆ ಕೋನ ಮಾಪಕ, ಸ್ಕೇಲು, ತ್ರಿಜ್ಯ ಅದು ಈ ರೀತಿಯಾಗಿ ಎಲ್ಲ ಸಿಗುತ್ತೆ. ಡೈಸು, ಟೈಮು ಈ ರೀತಿಯಾಗಿ ಎಲ್ಲ ನೀವು ಇದರಲ್ಲಿ ತೊಗೋಬೋದು. ಇನ್ನೂ ಒಂದು ಆಪ್ಷನ್ ಇದೆ, ಇಲ್ಲಿ ಕ್ಯಾಮ್ರಾ ಇದೆ. ಕ್ಯಾಮ್ರಾದ ಮೇಲೆ ಹೊತ್ತಿದ್ರೆ ನಿಮಗೆ ಇದೇ ಪೇಜ್ನಲ್ಲಿ ನಿಮ್ಗೆ ಸೈಡಲ್ಲಿ ಐಕಾನ್ ಸಿಗುತ್ತೆ. ಅದು ಹೇಗಂತ ನೋಡಿ. ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮ್ಮದು ಬ್ಯಾಕ್ ಕ್ಯಾಮ್ರಾ ಆನ್ ಆಗುತ್ತೆ. ಈ ರೀತಿ ನೀವು ಸ್ಟಾರ್ಟ್ ಮಾಡ್ಬೋದು. ಈ ರೀತಿ ನೀವು ಡೈರೆಕ್ಟಾಗಿ ಸ್ಟಾರ್ಟ್ ಮಾಡ್ಬೋದು. ನಿಮ್ಮದು ಫೋಟೋ ಏನಿದೆ ಅಲ್ಲ, ನೀವು ಫೇಸ್ ಕೊಟ್ಟು ಟೀಚಿಂಗ್ ಮಾಡೋರಿದ್ದರೆ ಈ ರೀತಿಯಾಗಿ ಟೀಚಿಂಗ್ ಮಾಡ್ಬೋದು, ಅಥವಾ ನೀವು ಹಾಗೇ ಯೂಸ್ ಮಾಡ್ಬೋದು. ಇದರಲ್ಲಿ ಟೋಟಲಾಗಿ ಈ ರೀತಿ ಎಲ್ಲ ಆಪ್ಷನ್ ಇದೆ, ನೀವು ಅದನ್ನ ಯೂಸ್ ಮಾಡ್ಬೋದು. ಇನ್ನೂ ಒಂದೇನು, ಇಲ್ಲಿ ಹ್ಯಾಂಡ್ ಅಂತ ಇದೆ, ನೀವು ಯಾವ ರೀತಿ ಬೇಕಾದರೂ ಪೇಜ್ನ ಸರಿಸ್ಬೋದು. ಈಗ ನೋಡಿ, ಈ ಹ್ಯಾಂಡ್ನಿಂದ ನೀವು ಪೇಜ್ನ ಯಾವ ರೀತಿ ಬೇಕಾಗಿ ಮೂವ್ ಮಾಡಬಹುದು. ಕೇವಲ ಮೂವ್ ಮಾಡ್ಬೋದು ಅಷ್ಟೇ, ರೊಟೇಟ್ ಮಾಡೋಕ್ಕಾಗಲ್ಲ. ನೀವು ಮೂವ್ ಮಾಡ್ಬೋದು. ಅಂದರೆ ನಾನು ಇಲ್ಲಿ ಇದರದ್ದು ಏನು ಹೆಲ್ಪ್ ಇದೆ ಅಂತಂದು ನೋಡಿರಿ. ಇಲ್ಲಿ ನಾನು ಬರದಾದ ಬಳಕೆ ನನಗೊಂದು ಸ್ವಲ್ಪ ಇದನ್ನ ಸರಿಸೋದಿದೆ. ಅಂದರೆ ನೀವು ಹ್ಯಾಂಡ್ ಐಕಾನ್ ಇದೆ ಅಲ್ಲ, ಅದನ್ನು ತೊಗೊಂಡು ಈ ರೀತಿಯಾಗಿ ಸರಿಸಿ ಆಮೇಲೆ ಮತ್ತೆ ನೀವು ಇಲ್ಲಿ ಬರಿಬೋದು. ಈ ರೀತಿಯಾಗಿ ಬರಿಬೋದು. ಈಗ ಇದು ಆರೋ ಮಾರ್ಕ್ ಹಾಕಿದೆ ಅಂದರೆ ನೀವು ಆರೋ ಮಾರ್ಕ್ನ ಇಡೀ ಚಾಯ್ಸ್ ಮಾಡೋಕ್ಕೆ, ಇದು ಚಾಯ್ಸ್ ಆದರೆ ನೀವು ಡಿಲೀಟು ಮಾಡ್ಬೋದು, ಅಥವಾ ನಿಮ್ಗೆ ಏನು ಆಪ್ಷನ್ ಬೇಕಾಗುತ್ತೆ ಅದನ್ನ ಟ್ರೈ ಮಾಡ್ಕೋಬೋದು. ಇಲ್ಲಿವರೆಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮತ್ತು ಏನಾದರೂ ಪ್ರಾಬ್ಲಮ್ ಬಂದರೆ ಕಮೆಂಟ್ ಮಾಡಿ, ನಾನು ಆನ್ಸರ್ ಮಾಡ್ತೀನಿ. ಧನ್ಯವಾದಗಳು.